ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ಮದುವೆ ಈಗಾಗಲೇ ರಾಜಸ್ಥಾನದ ಉದಯಪುರದಲ್ಲಿರೋ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಪ್ರೋಗ್ರಾಮ್ಗಳು ಒಂದು ವಾರದಿಂದನೇ ನಡೀತಿದೆ. ಇವತ್ತು ಸಂಗೀತ, ಮೆಹಂದಿ ಮತ್ತು ಹಳದಿ ಪ್ರೋಗ್ರಾಮ್ಗಳು ನಡೀತಿದೆ. ಅದಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ಅಂದರೆ ಅವ್ರ ಮದುವೆಗೆ ಒಂದು 11 ಜನ ಮಾತ್ರ ಆಹ್ವಾನ ಪತ್ರಿಕೆ ಕೊಟ್ಟಿರೋದು. ಒಬ್ಬರು ಹೀರೋಯಿನಿ ಯಾರು ಅಂದರೆ ಆಶಿಕಾ ರಂಗನಾಥ್. ಯಾಕಂದರೆ ಆಶಿಕಾ ರಂಗನಾಥ್ ಮತ್ತು ರಶ್ಮಿಕಾ ಅವರು ಬೆಸ್ಟ್ ಫ್ರೆಂಡ್. ಹಾಗಾಗಿ ಆಶಿಕಾ ರಂಗನಾಥ್ನ ಮಾತ್ರ ಕರೆದಿದ್ದಾರೆ. ಮತ್ತು ಟೋಟಲ್ ಒಟ್ಟು 11 ಜನಕ್ಕೆ ಮಾತ್ರ ಇನ್ವೈಟ್ ಮಾಡಿದ್ದಾರೆ. ಇನ್ನು ಅವರು ಮೊದಲು ಶೆಟ್ರು ಬಳಗದಲ್ಲಿ ಯಾರನ್ನೂ ಕರೆದೇ ಇಲ್ಲ. ಮೊನ್ನೆ ಅಷ್ಟೇ ಒಂದು ಪ್ರೆಸ್ ಮೀಟಿಂಗಲ್ಲಿ ಪ್ರಮೋದ್ ಶೆಟ್ರನ್ನ ಕೇಳಿದರು, ನಿಮ್ಮನ್ನೇನಾದ್ರು ಕರೆದ್ರೆ ಹೋಗ್ತೀರಾ ಅಂತ. ಅವಾಗ ಅವ್ರು ತಮಾಷೆಗೆ, ನನ್ನನ್ನು ಕರೆಯಲ್ಲ ಅಂತ ಗೊತ್ತು, ಬಟ್ ಕರೆದ್ರೆ ನಾನು ಹೋಗ್ತೀನಿ, ಆದರೆ ಇನ್ನೂ ಯಾವುದೇ ರೀತಿ ನಮಗೆ ಆಹ್ವಾನ ಪತ್ರಿಕೆ ಬಂದಿಲ್ಲ ಅಂತ ಹೇಳಿದರು. ಅವರಿಗೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಮೊನ್ನೆ ಮಂತ್ರಾಲಯಕ್ಕೆ ರಿಷಬ್ ಶೆಟ್ಟಿ ಅವರು ಇದ್ದಾಗನೂ ಅಷ್ಟೇ ಹಿಂಗೆ ಯಾರೋ ಒಬ್ಬರು ಕೇಳಿದಾಗ ಅವರು ಅದ್ರ ಬಗ್ಗೆ ಏನೂ ಮಾತಾಡದೆ ಹೋದರು. ಹಾಗಾಗಿ ರಶ್ಮಿಕಾ ಮೊದಲು ಬಂದಿದೆ ಕಿರಿಕ್ ಪಾರ್ಟಿ ಫಿಲ್ಮಿಂದ. ಆದರೆ ಅದರಲ್ಲಿ ಆ್ಯಕ್ಟ್ ಮಾಡಿದ್ದು ನಿರ್ದೇಶಕರು, ನಿರ್ಮಾಪಕರು, ಸಹ ನಟರನ್ನ ಯಾರನ್ನೂ ಅವರು ಇನ್ವೈಟ್ ಮಾಡ್ತಾನೇ ಇಲ್ಲ. ಅದು ಎಲ್ಲರಿಗೂ ಗೊತ್ತುಂಟು ಯಾಕೆ ಅಂತ. ಇವತ್ತು ಸಂಗೀತ್ ಪ್ರೋಗ್ರಾಮಲ್ಲಿ ಅವ್ರ ಅತ್ತೆನೂ ಅಷ್ಟೇ ಅವರಿಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟರಂತೆ. ಆ ಗಿಫ್ಟ್ ಏನು, ಅವ್ರು ಯಾಕೆ ಕೊಟ್ಟರು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.